ನೇಪಾಳದಲ್ಲಿ ಉಂಟಾದ ರಣಭೀಕರ ಪ್ರವಾಹ. ನೇಪಾಳದಲ್ಲಿ 288 ಭಾರತೀಯ ಪ್ರಜೆಗಳು ನಾಪತ್ತೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಬಂದಂತ ಮಾಹಿತಿಯ ಪ್ರಕಾರ ಒಟ್ಟು 288 ಭಾರತೀಯ ಪ್ರಜೆಗಳು ನಾಪತ್ತೆಯಾಗಿದ್ದಾರೆ, ಸಂಪರ್ಕಕ್ಕೆ ಸಿಕ್ಕಿಲ್ಲ. 288 ಭಾರತೀಯರು ನಾಪತ್ತೆಯಾಗಿದ್ದರಲ್ಲಿ 21 ತಮಿಳಿಗರನ್ನ ರಕ್ಷಣೆ ಮಾಡಲಾಗಿದೆ. ನಾಪತ್ತೆಯಾಗಿರುವಂತಹ ಭಾರತೀಯರ ರಾಜ್ಯವಾರು ಮಾಹಿತಿಯನ್ನ ಭಾರತೀಯರ ನೆರವಿಗಾಗಿ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜಸ್ವಾಲ್ ಮಾಹಿತಿಯನ್ನ ನೀಡಿದ್ದಾರೆ. ನೇಪಾಳದಲ್ಲಿ ಏನು ಪ್ರವಾಹದ ಒಂದು ಉದ್ವಿಗ್ನತೆ ನಡೀತಾ ಇದೆ, ಅದಕ್ಕೆ ಭಾರತೀಯರ ರಕ್ಷಣೆಗೆ ಮುಂದಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಮಾಹಿತಿ ಬಂದಿರುವಂತದ್ದು 288 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಕ್ಕಿಲ್ಲ, ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಪ್ರವಾಹದಲ್ಲಿ ಮೃತರಾಗಿರಬಹುದು ಅಥವಾ ತೊಂದರೆಗೆ ಸಿಲುಕೊಂಡಿರಬಹುದು, ಗೊತ್ತಿಲ್ಲ. ಒಟ್ಟಿನಲ್ಲಿ 288 ಭಾರತೀಯರು ನಾಪತ್ತೆಯಾಗಿದ್ದಾರೆ. ಅದರಲ್ಲಿ 21 ತಮಿಳಿಗರ ರಕ್ಷಣೆ ಮಾಡಲಾಗಿದೆ. ಇನ್ನೂ 288 ಭಾರತೀಯರು ಸಿಕ್ಕಿಲ್ಲ, ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ ಅವ್ರ ಬಗ್ಗೆ. 21 ತಮಿಳಿಗರನ್ನ ಮಾತ್ರ ರಕ್ಷಣೆ ಮಾಡಲಾಗಿದೆ. ನಾಪತ್ತೆಯಾಗಿರುವಂತಹ ಭಾರತೀಯರ ರಾಜ್ಯವಾರು ಮಾಹಿತಿಯ ಬಗ್ಗೆ ಕಂಟ್ರೋಲ್ ರೂಮ್ ಸ್ಥಾಪನೆಯನ್ನ ಮಾಡಿದ್ದಾರೆ ವಿದೇಶಾಂಗ ಸಚಿವಾಲಯದ ವಕ್ತಾರ. ಈ ಬಗ್ಗೆ ರಣಧೀರ್ ಜಸ್ವಾಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೇಪಾಳದಲ್ಲಿ ಈ ಬಾರಿ ಆಗ್ತಾ ಇರುವಂತ ಪ್ರವಾಹ ಅಂತಿಂತ ಪ್ರವಾಹ ಅಲ್ಲ, ಆ ಪ್ರವಾಹದ ಎಫೆಕ್ಟ್ ಇಡೀ ದೇಶಕ್ಕಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಎಲ್ಲಾ ಭಾಗದ ಜನರು ಕೂಡ ಅಲ್ಲಿಗೆ ಹೋಗ್ತಿದ್ರು ಪ್ರವಾಸಕ್ಕೆ. ಹಾಗಾಗಿ ಇನ್ನು ಅಲ್ಲಿ ವಾಸ ಮಾಡ್ತಿರುವಂತ ನೇಪಾಳಿಗರಿಗಂತೂ ಜೀವನವೇ ಪೂರ್ತಿ ನಾಶ ಆಗೋಗಿದೆ, ಏನೂ ಉಳಿದಿಲ್ಲ. ನದಿಯ ಅಕ್ಕಪಕ್ಕದಲ್ಲಿ ಮನೆಗಳಿತ್ತು, ಜನರ ವಾಸ ಇತ್ತು, ಜೀವನ ಇತ್ತು, ಎಲ್ಲವೂ ಅರೆ ಕ್ಷಣದಲ್ಲಿ ಸರ್ವನಾಶ ಆಗೋಗಿದೆ. ನಮ್ಮವ್ರು ಯಾರು, ತಮ್ಮವ್ರು ಯಾರು, ಏನು ಅಲ್ಲಿ ಯಾವುದೂ ಉಳಿದಿಲ್ಲ. ದಿಕ್ಕಾಪಾಲಾಗೋಗಿದ್ದಾರೆ, ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಭಾರತೀಯರು 288 ಭಾರತೀಯರು ಕೂಡ ಅಲ್ಲಿ ಯಾತ್ರೆಗೆ ಅಥವಾ ಪ್ರವಾಸಕ್ಕೆ ತೆರಳಿರ್ತಾರೆ, ನಾಪತ್ತೆಯಾಗಿದ್ದಾರೆ. ಆ ಬಗ್ಗೆ ಇನ್ನೂ ಸಹ ಮಾಹಿತಿ ಸಿಕ್ಕಿಲ್ಲ. ಮರಣವನ್ನ ಹೊಂದಿರಬಹುದು, ಪ್ರವಾಹಕ್ಕೆ ಸಿಲುಕಿ ಅಥವಾ ಚಿಕ್ಕ ಪುಟ್ಟ ತೊಂದರೆಗಳಿಗೆ ಸಿಲುಕಿರಬಹುದು. In Timure, which is in Rasuwa district where this particular disaster has happened. Then a group of 61 Indian nationals from different states who traveled through Richa tours, and then a group of 33 Indian nationals from Kerala. So these are 5 major groups who comprise by and large the 288 people that we are talking about. Let me also say that we are making all efforts to reach out to our people through the Nepalese authorities. We will have more updates for you on this particular matter, and we'll try to keep you updated as soon as possible. Let me also say as of 1300 hours today, we have been able to rescue 21 Indian nationals. These 21 group of 21 people are from Tamil Nadu, and we are making Samrat travels in Timure, which is in Rasuwa district where this particular disaster has happened. Then a group of 61 Indian nationals from different states who traveled through Richa tours, and then a group of 33 Indian nationals from Kerala. So these are 5 major groups who comprise by and large the 288 people that we are talking about. Let me also say that we are making all efforts to reach out to our people through the Nepalese authorities.
We will have more updates for you on this particular matter, and we'll try to keep you updated as soon as possible. Let me also say as of 1300 hours today, we have been able to rescue 21 Indian nationals. These 21 group of 21 people are from Tamil Nadu, and we are making Amrat travels in Timure, which is in Rasuwa district, where this particular disaster has happened. Then a group of 61 Indian nationals from different states who traveled through Richa tours, and then a group of 33 Indian nationals from Kerala. So these are 5 major groups who comprise by and large the 288 people that we are talking about. Let me also say that we are making all efforts to reach out to our people through the Nepalese authorities. We will have more updates for you on this particular matter, and we'll try to keep you updated as soon as possible. Let me also say as of 1300 hours today, we have been able to rescue ಇನ್ನು ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷಿತ್ ಲೈನಲ್ಲಿದ್ದಾರೆ. ಹರ್ಷಿತ್, ನೇಪಾಳದಲ್ಲಿ ಏನು ರಣಭೀಕರ ಪ್ರವಾಹ ಆಗಿದೆ, ಅದಕ್ಕೆ ನಮ್ಮ ಭಾರತೀಯರು ಕೂಡ 288 ಜನ ನಾಪತ್ತೆಯಾಗಿದ್ದಾರೆ. ಅಲ್ಲಿ ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಈಗ ಹರ್ಷಿತ್? ರಾಶಿಕಾ, ಏನು ನಿನ್ನೆ ನಡೆದಂತಹ ನೇಪಾಳದಲ್ಲಿ ಏನು ಜಲಪ್ರವಾಹದಲ್ಲಿ ಅಕ್ಷರಶಃ ಇನ್ನೂ ಸಹ ಅಲ್ಲಿ ಸಾವು ನೋವುಗಳ ಲೆಕ್ಕನೆ ಸಿಗ್ತಾ ಇಲ್ಲ. ಬಟ್ ಭಾರತದಲ್ಲಿ ಎಷ್ಟು ಜನ ಅಲ್ಲಿಗೆ ನೇಪಾಳಕ್ಕೆ ಟ್ರಿಪ್ಗೆ ಹೋಗಿದ್ರು ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನ ಈಗ ಭಾರತದ ವಿದೇಶಾಂಗ ಇಲಾಖೆ ಒಂದಷ್ಟು ಸಂಗ್ರಹ ಮಾಡ್ತಾ ಇದೆ. ಈ ಬಗ್ಗೆ ವಿದೇಶಾಂಗ ಸಚಿವಾಲಯದ ವಕ್ತಾರರಂತಹ ರಣದೀಪ್ ಜೈಸ್ವಾಲ್ ಅವರು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೇಪಾಳದ ಪ್ರವಾಹದಲ್ಲಿದ್ದಂತಹವರು ಸದ್ಯಕ್ಕೆ 288 ಜನ ಭಾರತೀಯ ಪ್ರಜೆಗಳನ್ನ ಪತ್ತೆ ಹಚ್ಚಲಾಗಿದೆ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ರಾಜ್ಯವಾರು ಒಂದಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋದ್ರೆ 21 ಜನ ತಮಿಳುನಾಡಿಗರು ಒಂದಷ್ಟು ಅಲ್ಲಿ ಟ್ರಿಪ್ಗೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಭಾರತದ ಒಂದಷ್ಟು ಹೆಲ್ಪ್ ಲೈನ್ ನಂಬರ್ಗಳನ್ನ ಸಹ ಕೊಡಲಾಗಿದೆ. ಅಲ್ಲಿ ಯಾರೆಲ್ಲ ಪ್ರವಾಹದಲ್ಲಿ ಸಿಲ್ಕೊಂಡಿದ್ದಾರೆ ಅವರು ಭಾರತದ ಹೆಲ್ಪ್ ಲೈನ್ ನಂಬರ್ ಹಾಗೂ ಭಾರತದ ಅಂಬಾಸಿಡರ್ಗೆ ಕಾಲ್ ಮಾಡಿ ಒಂದಷ್ಟು ತಾವು ಯಾವ ಪ್ರದೇಶದಲ್ಲಿ ಇದ್ದೀವಿ, ಏನ್ ಸಮಸ್ಯೆಯಲ್ಲಿ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿದ್ರೆ ನಾವು ಭಾರತದ ವತಿಯಿಂದ ಒಂದಷ್ಟು ಸಹಾಯನ ಮಾಡ್ತೀವಿ ಅನ್ನುವಂತಹ ಒಂದಷ್ಟು ಮಾತನ್ನ ಈಗ ರಣದೀಪ್ ಜೈಸ್ವಾಲ್ ಅವರು ಹಂಚಿಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಕರ್ನಾಟಕದಿಂದ ಸುಮಾರು 13 ಜನ ಏನು ನೇಪಾಳ ಟ್ರಿಪ್ಗೆ ಹೋಗಿದ್ರು, ಅವರು ಅಲ್ಲಿ ಪ್ರವಾಹದಲ್ಲಿ ಸಿಲ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನ ಸಿಎಂ ಡಿ ಕೆ ಶಿವಕುಮಾರ್ ಸಹ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಲ್ಲಿ ಒಂದಷ್ಟು ಜನ ಏನು ಪ್ರವಾಹದಲ್ಲಿ ಸಿಲ್ಕೊಂಡಿದ್ದಾರೆ, ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತಾಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಭಾರತ ಸರ್ಕಾರ ನೇಪಾಳಕ್ಕೆ ಸಮರೋಪಾದಿಯಲ್ಲಿ ಒಂದಷ್ಟು ಪರಿಹಾರ ಕಾರ್ಯಗಳನ್ನ ಮಾಡ್ತಾ ಇದೆ. ಅಲ್ಲಿ ಬೇಕಾದಂತಹ ಮೂಲ ಸೌಕರ್ಯಗಳು ಇರಬಹುದು, ನೀರು, ಆಹಾರ ಸೇರಿದಂತೆ ಒಂದಷ್ಟು ಮೆಡಿಕಲ್ ಎಕ್ವಿಪ್ಮೆಂಟ್ ಗಳಿರಬಹುದು, ಅವೆಲ್ಲವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಭಾರತ ಅಷ್ಟೇ ಅಲ್ಲದೆ ಪ್ರಪಂಚದ ನಾನಾ ದೇಶಗಳಿಂದ ಈಗಾಗಲೇ ನೇಪಾಳಕ್ಕೆ ಒಂದಷ್ಟು ಸಹಾಯ ಹಸ್ತ ಚಾಚಲಾಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಈಗ ನೀರಿನ ಕೊರತೆ ಹಾಗೂ ಆಹಾರದ ಕೊರತೆ ಸೇರಿದಂತೆ ಒಂದಷ್ಟು ಮೂಲ ಸೌಕರ್ಯಗಳು ಬೇಕಾಗುತ್ತೆ. ಆ ಮೂಲ ಸೌಕರ್ಯಗಳಿಗೆ ಏನು ಪ್ರಪಂಚದ ನಾನಾ ದೇಶಗಳು ಸಹಾಯ ಹಸ್ತವನ್ನು ಸಾಧಿಸ್ತಾ ಇದ್ದಾವೆ. ಅಲ್ಲಿ ಇನ್ನೂ ಸಹ ಏನು ಯಾರೆಲ್ಲ ಮಣ್ಣಿನ ಅಡಿಯಲ್ಲಿ ಊತೋಗಿದ್ದಾರೆ ಅವರನ್ನ ಒಂದಷ್ಟು ಜನ ರಕ್ಷಣೆ ಮಾಡುವಂತಹ ಕೆಲಸ ನಡೀತಾ ಇದೆ. ಒಂದಷ್ಟು ಹೆಣಗಳಂತಹ ಸಹ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಏನು ನೇಪಾಳದಲ್ಲಾಗಿರುವಂತಹ ಸದ್ಯದ ಜಲ ಪ್ರವಾಹ ಇನ್ನೂ ಸಹ ತಹಬದಿಗೆ ಬರ್ತಾ ಇಲ್ಲ. ಅದನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಅದನ್ನ ಯಾವ ರೀತಿಯ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಪ್ಲಾನ್ಗಳು ನಡೀತಾ ಇದ್ದಾವೆ. ಯಾವ ದೇಶಗಳಿಂದ ಅಲ್ಲಿನ ಪ್ರವಾಸಿಗರು ಬಂದಿದ್ರು ಅವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಅವರ ರಕ್ಷಣಾ ಕಾರ್ಯವನ್ನ ಯಾವ ರೀತಿಯಾಗಿ ಮಾಡಬೇಕು, ಹಾಗೂ ಕುಟುಂಬಸ್ಥರಿಗೆ ಒಂದಷ್ಟು ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಒಂದಷ್ಟು ಅಂಬಾಸಿಡರ್ಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು 24 ಗಂಟೆ 30 ಗಂಟೆ ಸಮಯ ಆಗಿದೆ ಪ್ರವಾಹ ಆಗಿ. ಮುಂದೆ ಆ ಪ್ರವಾಹದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಅದು ಯಾವ ವಿಕೋಪಕ್ಕೆ ಹೋಗುತ್ತಾ ಅನ್ನುವಂಥದ್ದು ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಅಲ್ಲಿ ಏನು ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸಗಳು ನಡೀತಾ ಇದ್ರೆ, ಇನ್ನು ಪ್ರವಾಹ ಹೆಚ್ಚಾಗದ ರೀತಿಯಲ್ಲಿ ಒಂದಷ್ಟು ಸಮರೋಪಾದಿಯಂತಹ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಸಹ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಭಾರತದ ಒಂದಷ್ಟು ಏನು ಪ್ರವಾಸಿಗರು ಹೋಗಿದ್ರು ಅವ್ರನ್ನ ರಕ್ಷಣೆ ಮಾಡಿ ಭಾರತಕ್ಕೆ ಕರೆತರುವಂತಹ ಕೆಲಸವನ್ನ ಭಾರತದ ವಿದೇಶಾಂಗ ಇಲಾಖೆ ಮಾಡ್ತಾ ಇದೆ ಇವಾಗ.